ನಮಸ್ತೆ ಗೆಳೆಯರೆ, ಮಧು ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಬಂದ್ಬಿಟ್ಟು IMT ಬಗ್ಗೆ, ಅಂದರೆ ಇಂಟೆಲಿಜೆಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಅಂದರೆ ಕ್ಲಚ್ನ ಆಟೋಮೆಟಿಕ್ ಮಾಡ್ಕೊಳ್ಳೋದ್ರ ಬಗ್ಗೆ. ಓಕೆನಾ? ನೋಡಿ, ಎಲ್ಲೋ ಬೋರ್ಡ್ಗಳವರಂತೂ ಸಿಕ್ಕಾಪಟ್ಟೆ ಹಾಕ್ಸ್ಕೊಳ್ತಾ ಇದ್ದಾರೆ. ನೀವು ಅಷ್ಟೇ ಆದಷ್ಟು ಬೇಗ ಹಾಕ್ಸ್ಕೊಳ್ಳಿ, ಆರಾಮಾಗಿ ಸಿಟಿಯಲ್ಲಿ ಗಾಡಿ ಓಡಿಸಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಏನೇ ಮಾಹಿತಿ ಬೇಕಾದ್ರೂ ಈ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ದಯವಿಟ್ಟು ಕಾಲ್ ಮಾಡೋಕೆ ಹೋಗ್ಬಿಡಿ, ಫುಲ್ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಓಕೆನಾ? ಓನ್ಲಿ ಫಾರ್ ವಾಟ್ಸಪ್, ನೋ ಕಾಲಿಂಗ್ ಪ್ಲೀಸ್. ಯಾರೋ ಫೋನ್ ಮಾಡೋಕ್ಕೆ ಹೋಗ್ಬಿಡಿ, ಆರಾಮಾಗಿ ವಾಟ್ಸಪ್ಪು ಮಾಡಿ. ಆಮೇಲೆ ಕಾಲ್ ಮಾಡಬೇಕು ಅಂದರೆ ಮೆಸೇಜ್ ಮಾಡಿದರೆ ಫ್ರೀಯಾಗಿದ್ದಾಗ ನಾನೇ ರಿಪ್ಲೈ ಮಾಡ್ತೀನಿ. ಓಕೆನಾ? ಹಂಗಾಗಿ ನೋಡಿ, ವೆಹಿಕಲಲ್ಲಿ ಬಂದ್ಬಿಟ್ಟು ಏನೂ ಚೇಂಜಸ್ ಮಾಡಲ್ಲ ನಾವು. ಒರಿಜಿನಾಲಿಟಿ ಎಲ್ಲ ಹಂಗೆ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ನೋಡಿ, ಏನೂ ಚೇಂಜಸ್ ಮಾಡಲ್ಲ. ಇಂಜನಲ್ಲಿ ಆಲ್ಟ್ರೇಷನ್ನು, ಗೇರ್ ಬಾಕ್ಸ್ ಆಲ್ಟ್ರೇಷನ್ನು, ಗೇರ್ ಲಿವರ್ ಆಲ್ಟ್ರೇಷನ್ನು ಏನೂ ಮಾಡಲ್ಲ. ಎಲ್ಲ ಒರಿಜಿನಾಲಿಟಿ ಹಂಗೆ ಇರುತ್ತೆ ನಿಮಗೆ. ಬರೀ ಕ್ಲಚ್ ಪೆಡಲ್ ಮೇಲ್ಗಡೆ ಮಾತ್ರ ಕೆಲಸ ಮಾಡಿರ್ತೀವಿ. ಮ್ಯಾನ್ಯುವಲ್ ಬೇಕಾದ್ರೆ ಮ್ಯಾನ್ಯುವಲ್ ಮಾಡ್ಕೋಬೋದು, ಅಥವಾ ಕ್ಲಚ್ ಆಟೋಮೆಟಿಕ್ ಬೇಕಾದರೂ ಆಟೋಮೆಟಿಕ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಬೋದು. ಫ್ಯೂಚರ್ ಡೇಸಲ್ಲಿ ನೀವು ಗಾಡಿ ಚೇಂಜ್ ಮಾಡಿದಾಗ ಈ ಡಿವೈಸ್ನ ತೆಗೆದು ಬೇರೆ ಗಾಡಿ ಕೂಡ ಹಾಕ್ಕೋಬೋದು. ಅದೇ ಥರ ಲೇಟೆಸ್ಟ್ ಅಪ್ಗ್ರೇಡೆಡ್ ಕಿಟ್ಟೇ ಬರುತ್ತೆ ಇದು. ಓಕೆನಾ? ನೋಡಿ, ಈ ಥರ ಇರುತ್ತೆ. ಏನು ನಿಮ್ಗೆಲ್ಲೂ ನಾವು ಕೆಲಸ ಮಾಡಿರೋದೇ ಕಾಣಲ್ಲ. ಓಕೆನಾ? ಆರಾಮಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಬರೀ ಕೀ ಹಾಕ್ಬಿಟ್ಟು ಆನ್ ಮಾಡಿದ ತಕ್ಷಣ ರೆಡಿ ಇರುತ್ತೆ ಗಾಡಿ ನಿಮಗೆ ಸ್ಟಾರ್ಟ್ ಮಾಡೋಕ್ಕೆ. ಈಗ ನಿಮಗೆ ಗೊತ್ತು, ಎಲ್ಲ ಗಾಡಿಗಳಲ್ಲೂ ಕ್ಲಚ್ ಅಪ್ಲೈ ಮಾಡಿದ್ರೆ ಮಾತ್ರನೇ ಗಾಡಿ ಸ್ಟಾರ್ಟ್ ಆಗೋದು. ಕರೆಕ್ಟ್ ಅಲ್ವಾ? ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ. ಕಾಲಿಲ್ಲೇ ಇಟ್ಕೊಂಡಿದ್ದೀನಿ, ಬ್ರೇಕ್ ಇಟ್ಕೊಂಡಿದ್ದೀನಿ. ಓಕೆನಾ? ನೋಡಿ, ಸೆಲ್ಫ್ ಹೊಡಿತಾ ಇದ್ದೀನಿ, ಸ್ಟಾರ್ಟ್ ಆಗ್ತಲ್ಲ. ಯಾಕಂದರೆ ಕ್ಲಚ್ ಅಪ್ಲೈ ಆಗಿಲ್ಲ, ಕಾಲು ಒತ್ತಿಲ್ಲ. ಕರೆಕ್ಟ್ ಅಲ್ವಾ? ನೀವು ಇಲ್ಲಿ ನೋಡ್ಬೋದು. ನೋಡಿ, ಇವಾಗ ಸೆನ್ಸರ್ ಟಚ್ ಮಾಡ್ತೀನಿ ನಾನು. ಇಲ್ಲಿ ಕ್ಲಚ್ಚು ಫುಲ್ ಅಪ್ಲೈ ಆಗುತ್ತೆ. ಅಣ್ಣ ಸೆಲ್ಫ್ ಹೊಡಿ ಅಣ್ಣ. ನೋಡಿ, ಸೆಲ್ಫ್ ಹೊಡಿತಾರೆ. ನೋಡಿ, ಆಯಿತು. ಬಟ್ ಕ್ಲಚ್ ಮೇಲ್ಗಡೆ ಕಾಲಿಟ್ಟಿಲ್ಲ. ಕರೆಕ್ಟಾ? ನೋಡಿ, ಈ ಥರ ಇಲ್ಲಿ ಸೆನ್ಸರ್ ಟಚ್ ಮಾಡಿದ್ರೆ ಸಾಕು, ಕ್ಲಚ್ ಅಪ್ಲೈ ಆಗುತ್ತೆ. ಈ ಥರ ಹಿಂಗೆ ಅಪ್ಲೈ ಮಾಡಿ ಗೇರ್ಗೆ ಹಾಕಿ ಬಿಟ್ಟರೆ ಸಾಕು. ನೋಡಿಲಿ, ಬ್ರೇಕ್ ಬಿಡ್ತೀನಿ. ಅಣ್ಣ ಇಲ್ಲಿ ಸ್ವಲ್ಪ ಇಲ್ಲಿ ಬನ್ನಿ ಅಣ್ಣ, ನೀವು ಇಲ್ಲಿ ನಿಂತ್ಕೊಳ್ಳಿ. ನೋಡಿ, ಅಣ್ಣವ್ರ ಕಾಲು ಅಬ್ಸರ್ವ್ ಮಾಡಿ, ಗಾಡಿ ಮುಂದೆ ಹೋಗ್ತಾರೋ ಗೊತ್ತಾಗುತ್ತೆ ನಿಮಗೆ. ನೋಡಿ ನೋಡಿ, ಹಿಂಗೆ ಬ್ರೇಕ್ ಬಿಟ್ಟರೆ ಸಾಕು, ಗಾಡಿ ಮುಂದಕ್ಕೆ ಹೋಗುತ್ತೆ. ಓಕೆನಾ? ಬ್ರೇಕ್ ಬಿಟ್ಟರೆ ಸಾಕು, ಗಾಡಿ ಮುಂದಕ್ಕೆ ಹೋಗುತ್ತೆ. ಈಗ ನೋಡಿ, ನ್ಯೂಟ್ರಲ್ ಮಾಡಿದ್ದೀನಿ, ರಿವರ್ಸ್ ಗೇರ್ಗೆ ಹಾಕ್ತೀನಿ. ನೋಡಿ, ಇದು ಅಷ್ಟೇ ಸೇಮ್. ಇಲ್ಲಿ ನೋಡಿ ನೋಡಿ, ಈ ಥರ ಆರಾಮಾಗಿ ಬ್ರೇಕ್ ಬಿಟ್ಟರೆ ಹೋಗುತ್ತೆ, ಬ್ರೇಕ್ ಹೊಡೆದ್ರೆ ನಿಂತ್ಕೊಳುತ್ತೆ. ನೀವು ಅಷ್ಟೇ IMT ಮಾಡಿಸ್ಕೊಳ್ಳಿ, ಸಿಟಿ ಒಳಗಡೆ ನಿಮ್ಮದೇ ಗಾಡಿ ಓಡಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾನೆ. ಇವರು ಹಳೆ ಪೋಸ್ಟ್ ಒಬ್ಬರು ಫಿಟ್ ಮಾಡಿಸಿರೋ ಅಣ್ಣವ್ರ ಹತ್ರ ಕೇಳ್ತೀನಿ. ಅಣ್ಣ ಎಲ್ಲವರು ನೋಡಿ, ಗಾಡಿಯವ್ರು ಹೇಳ್ತಾ ಇದ್ರು, ಏನು ಒಂದೆರಡು ಡ್ಯೂಟಿ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಸಾಕು, ಒಂದೆರಡು ತಿಂಗಳಲ್ಲಿ ದುಡ್ಡು ಬಂದ್ಬಿಡುತ್ತೆ ಅಂತ. 100%. ಯಾಕೆ ಗೊತ್ತಾ? ಗಾಡಿ ಓಡಿಸೋಕ್ಕೆ ನೆಮ್ಮದಿ ಬೇಕು. ಇವತ್ತಿನ ಬೆಂಗಳೂರು ಟ್ರಾಫಿಕಲ್ಲಿ ತಲೆ ಕೆಟ್ಟೋಗುತ್ತೆ ನಿಮಗೆ. ಹಂಗಾಗಿ ದಯವಿಟ್ಟು IMT ಮಾಡಿಸ್ಕೊಳ್ಳಿ, ಆರಾಮಾಗಿ ಗಾಡಿ ಓಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗೋಣ. ಹಂಗೆ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ. ಡ್ರೈವರ್ ಫೀಡ್ಬ್ಯಾಕ್ ಕೂಡ ಇದರಲ್ಲೇ ಇದೆ. ನಮಸ್ತೆ ಗೆಳೆಯರೆ, ನೋಡಿ ಅಣ್ಣ, ಫಿನಿಕ್ಸ್ ಮಾಲು, ವೈಟ್ ಫೀಲ್ಡ್ ರೋಡ್ ಗೊತ್ತಲ್ಲ? ಫಿನಿಕ್ಸ್ ಮಾಲು, ಮಾರತಳ್ಳಿ, ಬೆಳ್ಳಂದೂರು ಅಂದ್ರೆ ಅದ್ರ ಹೋಗ್ಬಿಡ್ತಾರೆ ಗಾಡಿ ಓಡ್ಸೋಕ್ಕೆ. ಅಯ್ಯೋಯ್ಯಪ್ಪ, ಆ ಟ್ರಿಪ್ ಬೇಡ ಅಂತ ಹಂಗೆ ಬರ್ತಾ ಇದ್ರೆ ಅಣ್ಣ ಚಕಮಕಲ್ ಹಾಕೊಂಡು ಗಾಡಿ ಓಡಿಸ್ತಾರೆ. ನೋಡಿಲಿ, ಚಕಮಕಲ್ ಹಾಕೊಂಡು ಗಾಡಿ ಓಡಿಸ್ತಾರೆ. ಈ ಟ್ರಾಫಿಕ್ ಅಲ್ಲಿ ಅಣ್ಣ ಹೆಂಗೆ ಚಕಮಕಲ್ ಹಾಕೊಂಡು ಮ್ಯಾನ್ಯುಯಲ್ ಗಾಡಿ ಓಡಿಸ್ತಾನೆ ಅಂತ ನೀವು ನೋಡ್ಬೇಕು. ಅಣ್ಣನ ಹತ್ರ ಹಂಗೆ ಕೇಳಿ. ದಯವಿಟ್ಟು ಯಾರು ಫೋನ್ ಮಾಡಕ್ ಹೋಗ್ಬೇಡಿ, ವಾಟ್ಸಪ್ ಮಾತ್ರ. ಫ್ರೀ ಆಗಿದ್ದಾಗ ರಿಪ್ಲೈ ಮಾಡ್ತೀವಿ. ಕನ್ಫರ್ಮ್ ಮಾಡ್ಕೊ ಬನ್ನಿ, ಮಾಡಿಸ್ಕೊಳ್ಳಿ. ಇದು IMT ಸಿಸ್ಟಮ್. ಅಣ್ಣ ಸರ್, ಏನೋ ಚಿತ್ರದುರ್ಗ ಹೈವೇಲಿ ಹೋಗ್ಬೇಕಾರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಓಡಿಸ್ತೀಯಾ? ಮುಂಚೆ ಗೇರ್ ಇದ್ರು, ಕ್ಲಚ್ ಇದ್ರು ಹಿಂಗ್ ಓಡಿಸ್ತಾ ಇದ್ದೆ ನಾನು. ಯಾವಾಗ? ಹೈವೇಗಳಲ್ಲಿ. ಸಿಟಿಯಲ್ಲಿ ಯಾಕಿಲ್ಲ ಅಂತ ನೋಡ್ತಾ ಇದ್ದೆ. ಸಿಟಿಲಿ ಈ ತರ ಇದ್ರೆ ಚೆನ್ನಾಗಿರೋದಲ್ಲ ಅನಿಸ್ತಾ ಇತ್ತು ನನಗೆ. ಅನಿಸ್ತಾ ಇತ್ತು. ಇವಾಗ ನಾನು ತುಂಬಾ ಖುಷಿ ಆಯ್ತು. ಆಕ್ಚುಲಿ ಯಾರು ಡ್ರೈವರ್ ರಿವ್ಯೂ ಕೊಟ್ಟಿಲ್ಲ, ಮತ್ತೆ ಬರೀ ಮುಂದೆ ನಿಂತ್ಕೊಂಡಿದ್ದಾರೆ, ಹೆಂಗಿದ್ದಾರೆ ಹೂ ಅನ್ನಾರ ಅಷ್ಟೇನೆ. ಹೌದು. ಬಟ್ ನಾನ್ ಹೇಳ್ತಾ ಇದೀನಿ, ಸೂಪರ್ ಆಗಿದೆ. ನಮ್ಮೆಲ್ಲ ವರ್ಡ್ ಮಾತ್ರ ತುಂಬಾ ಖುಷಿ ಆಯ್ತು ನನಗೆ. ನನಗೊಂದು ಡೌಟ್ ಇತ್ತು, ಇವತ್ತು ಹಾಕ್ಸ್ಕೊಂಡ್ಮೇಲೆ ಕ್ಲಿಯರ್ ಆಗಿದೆ ಡೌಟ್. ಮಸ್ತ್ ಇದೆ. ನಮ್ಮೆಲ್ಲೋ ಚಕಮಕಲ್ ಹಾಕೊಂಡು ಗಾಡಿ ಓಡಿಸೋದು. ನಮ್ಮೆಲ್ಲೋ ಡ್ರೈವರ್ಸ್ ಯಾರೇ ಆದ್ರೂ ದಯವಿಟ್ಟು ಹಾಕ್ಸ್ಕೊಳ್ಳಿ. ಮಸ್ತ್ ಇದೆ. ಹೌದು, ಸಖತ್ತಾಗಿದೆ. ಹಾಕ್ಸ್ಕೊಳ್ಳಿ ಸರ್. ಆಮೇಲೆ ಎಷ್ಟು ಸರಿ ಫೋನ್ ಮಾಡಿದ್ರಿ ನೀವು ನಂಗೆ? ಒಂದ್ 100 ಸಲ ಮಾಡಿದೀನಿ ಬಿಡಿ ಸರ್. ಈಗ ವಾಟ್ಸಪ್ ಅಲ್ಲಿ ಬೇಕಾದ್ರೆ ಮೆಸೇಜ್ ಇದೆ, 100 ಸಲ ಮಾಡಿದೀನಿ. ಹೌದು. ನೀವು ಬಿಸಿ ಇರ್ತೀರಾ, ನಿಮ್ಗೂ ಎಷ್ಟು 1000 ಕಾಲ್ ಬರ್ತಾ ಇರ್ತವೆ. ಬೈಕ್ ಮನೆಯಿಂದ ಏನೋ ಸ್ವಲ್ಪ ವೈರಲ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಕಾಲಲ್ಲಿ ಹಂಗಾಗಿ ಮಾತಾಡಿರಲ್ಲ ಅಷ್ಟೇನೆ. ನೀವು ವಾಟ್ಸಪ್ ಮಾಡಿ ಖಂಡಿತ ನಿಧಾನಕ್ಕೆ ರಿಪ್ಲೈ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ಇದೀನಿ. ನೋಡಿ, ಎಲ್ಲೋ ಬೋರ್ಡ್ ಅವ್ರಿಗೆ 100% ಇವ್ರು ಹೇಳ್ದಂಗೆ ಈ ಪ್ರಾಡಕ್ಟ್ ನೀವು ಹಾಕೊಳ್ಳೇಬೇಕು. ಏನು ಗೊತ್ತಾ? ಈ ಗಾಡಿ ಚೇಂಜ್ ಮಾಡಿದಾಗ ಬೇರೆ ಗಾಡಿ ಕೂಡ ನೀವು ಹಾಕೋಬಹುದು. ಒಂದು. ಎರಡನೇದಾಗಿ, ಇಂಥ ಟ್ರಾಫಿಕ್ ಅಲ್ಲಿ ನೀವು ನೋಡಿ ಅಣ್ಣ, ಕಾಲ್ ಮೇಲೆ ಚಕಮಕಲ್ ಹಾಕೊಂಡು ಗಾಡಿ ಓಡಿಸ್ತಾರೆ. ಯಾಕೆ? ಇದೊಂದು ಡಿವೈಸ್ ಆ ತರ ಕೆಲಸ ಮಾಡುತ್ತೆ. ಸರಿನಾ? ಈ ತರ ಇರುತ್ತೆ. ಎಲ್ಲೋ ಬೋರ್ಡ್ ಅವರು ಏನಕ್ಕೆ ಹಾಕೋಬೇಕು ಅಂತ ಇವ್ರು ಹೇಳ್ತಾವ್ರೆ ಅಂದ್ರೆ, ಮಾಡುವುದೇ ಇದೇ ಬಿಸ್ನೆಸ್. ಕರೆಕ್ಟ್ ಅಲ್ವಾ? ಹಂಗಾಗಿ ಕ್ಲಚ್ಚಿಂದ ಒಂದು ನೆಮ್ಮದಿ ಸಿಕ್ಬಿಟ್ರೆ ನಿಮ್ಗೆ ಇನ್ನೆರಡು ಡ್ಯೂಟಿ ಎಕ್ಸ್ಟ್ರಾ ಮಾಡ್ಬೋದು, ನೆಮ್ಮದಿಯಾಗಿ ಗಾಡಿ ಓಡಿಸ್ಬೋದು. ರೋಡಲ್ಲಿ ಆದಷ್ಟು ಜಗಳಗಳು ಕಡಿಮೆ ಆಗ್ಬಿಡ್ತವೆ ನಿಮಗೆ.
ಕರೆಕ್ಟ್ ಹೌದಾ ಇಲ್ವಾ? ಹೌದೌದು. ಈಗ ಸಾಮಾನ್ಯವಾಗಿ ನಿಮ್ಮ ನನಗೆ ಖುಷಿ ಆಗ್ತಿದೆ ನನಗೆ ಈ ಟ್ರಾಫಿಕ್ ಇದನ್ನ ಯಾವ ಬೈಕ್ ಹೊಂದಿದೆ ಫಿನಿಕ್ಸ್ ಮೇಲೆ ಮುಂದೆ ಬಂದಾಗ. ಹೌದು. ಯಾಕಪ್ಪ ಐಟಿ ವೈಟ್ ಫೀಲ್ಡ್ ಬರ್ತೀವೋ ಅನ್ಸೋದು. ಹೌದು. ನನಗೆ ಖುಷಿ ಆಗ್ತಿದೆ, ಬುಡಾಪ ಇರ್ಲಿ ಅದ್ರ ಪಾಡಿಗೆ ನನ್ ಪಾಡಿಗೆ ಅದು ಗಾಡಿ ಹೋಗ್ತಿದೆ ಮುಂದೆ ಕುತ್ಕೊಂಡು ಕೈ ಕಟ್ಕೊಂಡು ಕುತ್ಕೊಂಡು. ಕಿಲೋಮೀಟರ್ ವೆರಿ ಲೋ ಸ್ಪೀಡ್ ಅಲ್ಲಿ ಇದೆ ನೋಡಿ. ಕ್ಲಚ್ ಫುಲ್ ಮೇಲ್ ಬಂದ್ಬಿಡುತ್ತೆ. 10 ಕಿಲೋಮೀಟರ್ ಸ್ಪೀಡ್ ಬರ್ತಿದಂಗೆ ನೀವು ನೋಡ್ಬೋದು ಮೇಲ್ ಬರುತ್ತೆ ಕ್ಲಚ್. ಇಲ್ಲಿ ನೋಡಿ, ನೋಡಿದ್ರಾ? ಯಾವಾಗ್ಲೂ ಹಾಫ್ ಕ್ಲಚ್ ಇರಲ್ಲ ಇದು. ಕಡಿಮೆ ಸ್ಪೀಡ್ ಅಲ್ಲಿ ಇದ್ದಾಗ ಅಷ್ಟೇ ಹಾಫ್ ಕ್ಲಚ್ ಮೇಂಟೈನ್ ಮಾಡುತ್ತೆ ಈ ತರ ಟ್ರಾಫಿಕ್ ಅಲ್ಲಿ. ಆಮೇಲೆ ಫುಲ್ ಕ್ಲಚ್ ಮೇಲೆ ಬರುತ್ತೆ. ಇದರಿಂದ ಯಾವುದೇ ತರ ಕ್ಲಚ್ ಪ್ಲೇಟ್ ಹಾಳಾಗೋದು, ಪ್ರೆಸರ್ ಪ್ಲೇಟ್ ಹಾಳಾಗೋದು, ಮೈಲೇಜ್ ಡ್ರಾಪ್ ಆಗೋದು ಏನೂ ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿದೆ ನೋಡಿ. ಹಿಂಗೆ ಅಣ್ಣ ಚಕಮಕಲ್ ಹಾಕ ಗಾಡಿ ಓಡಿಸ್ತಾರೆ ಅಂದ್ರೆ ನೋಡಿ ಏನ್ ಹೇಳ್ಬೇಕು. ಬನ್ನಿ, ಎಲ್ಲೋ ಬಾಡ್ ವೆಹಿಕಲ್ ಮಾತ್ರ ಬನ್ನಿ, ಹಾಸ್ಕೊಳ್ಳಿ. ನಿಮ್ ದೇವರೇ ಮೋಸನೇ ಇಲ್ಲ. ಹೌದು. ನನಗೆ ಡೌಟ್ ಇತ್ತು, ನಾನು ಹಂಗಾಗಿ ನಾನು ಡೌಟ್ ತಿಳ್ಕೊಬೇಕು ಅಂತಲೇ ಬಂದೆ. ಅಷ್ಟೊಂದು ನಮ್ಮ ಫ್ರೆಂಡ್ ಒಂದು ಗಾಡಿ ಬಂತು, ಚೆಕ್ ಮಾಡಿದೆ, ಡೌಟ್ ಕ್ಲಿಯರ್ ಆಯ್ತು. ನನ್ ಗಾಡಿ ಓಡಿಸ್ಬೇಕಂತ ಕಂಪ್ಲೀಟ್ ಕ್ಲಿಯರ್ ಆಯ್ತು. ನೀವು ಸೂಪರ್ ಆಗಿದೆ, ಆರಾಮ ಹಾಕ್ಸ್ಕೊಳ್ಳಿ ಫ್ರೆಂಡ್ಸ್. ಸೂಪರ್ ಆಗಿದೆ, ಖುಷಿ ಗಾಡಿ ಓಡಿಸ್ತಾರೆ ಇನ್ಮೇಲೆ. ಥ್ಯಾಂಕ್ ಯು. ನೋಡಿ ಇವ್ರು ಡೌಟ್ ಕ್ಲಿಯರ್ ಮಾಡಿದ್ದು ಇವರೇ ಬೆಳಗ್ಗೆ ಬಂದಾಗ. ನಾನು ಹಾಕ್ಸ್ಕೊಂಡಿದ್ದೆ, ನನಗೆ ಕಾಲ್ ಕೇಳಿದ್ರು. ಹೌದು, ಚೆನ್ನಾಗಿ ಹೆಂಗಿದೆ ಅಂತ ಹೇಳೋದು, ತುಂಬಾ ಚೆನ್ನಾಗಿದೆ. ಅಷ್ಟೊತ್ತಿಗೆ ಆಫೀಸ್ಗೆ ಬಂದ್ಬಿಟ್ಟಿದ್ದೀರಾ? ಹೌದು, ಆಫೀಸ್ಗೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಫ್ರೆಂಡ್ ಒಬ್ರು ಹೌದು. ಥ್ಯಾಂಕ್ ಯು. ನೋಡಿ ಅವ್ರ ಡೀಟೇಲ್ಸ್ ಗಾಡಿ ಅವ್ರದ್ದು ಕೂಡ ವಿಡಿಯೋ ಇದೆ, ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಈ ತರ ಹಿಂಗೆ ನೆಮ್ಮದಿಯಾಗಿ ಗಾಡಿ ಓಡಿಸ್ಬೋದು. ನೋಡಿ ಏನ್ ಗೊತ್ತಾ, ಈಗ ನೀವು ಈ ತರ ಆಟೋಮೆಟಿಕ್ ಗಾಡಿಗೆ ಹೋಗ್ತೀರಾ ಅಂದ್ರೆ ಲಕ್ಷಾಂತರ ರೂಪಾಯಿ ರೇಟು ಆಗುತ್ತೆ. ಪ್ಲಸ್ ಗಾಡಿ ಚೇಂಜ್ ಮಾಡಿದಾಗ ಡಿವೈಸ್ ತೆಗೆದು ಹಾಕೊಳಕ್ ಆಗಲ್ಲ, ಗಾಡಿ ಸಮೇತ ಹೋಗ್ಬಿಡುತ್ತೆ, ಎಲ್ಲ ಆಗುತ್ತೆ. ಹೌದಾ ಇಲ್ವಾ ಸರ್? ಹೌದು ಹೌದು ಹೌದು. ಈಗ ಏನು ಕೆಲಸನೇ ಇಲ್ವಲ್ಲ ನಮ್ಗೆ ಡಿವೈಸ್ ಅನ್ನ ಬಿಟ್ರೆ. ಆಮೇಲೆ ಆಟೋಮೆಟಿಕ್ ಗಾಡಿ ತಗೊಂಡ್ರೆ ಗೊತ್ತಾ ಮೈಲೇಜ್ ಬರಲ್ಲ. ಪ್ಲಸ್ ಒಂದ್ಸಲಿ ಶೋರೂಮ್ ಹೋದ್ರೆ ಒಂದು ಡಬಲ್ ಖರ್ಚಾಗುತ್ತೆ. ಹೌದು, ರಿಪೇರ್ ಇದೆ. ಹೌದು, ಖರ್ಚು ಏನು ಇಲ್ವಲ್ಲ ಇದು. ಆಮೇಲೆ ನೀವು ಬಜಾರಲ್ಲಿ ಮಾರಕ್ ಹೋದ್ರೆ ಆಟೋಮೆಟಿಕ್ ಗಾಡಿ ಯಾರು ತಗೊಳಲ್ಲ. ಹೌದು, ನಮ್ಮಲ್ಲಿ ಬೇಡ ಅಂತಾರೆ. ಆಮೇಲೆ ನನಗೆ ಇನ್ನೊಂದು ಏನಂತಂದ್ರೆ ಸರ್, ಹೇಳ್ತಾ ಕೆಲವರು ಹೌದು ಇದು ಮಿಷಿನ್ ಡಿವೈಸ್ ಹಾಕೋದ್ರಿಂದ ಕ್ಲಚ್ ಪ್ಲೇಟ್ ಲೋಡಿಂಗ್ ಪ್ಲೇಟ್ ಏಟ್ ಬೀಳುತ್ತೆ ಅಂತ. ನನ್ನ ಓನ್ ಒಪಿನಿಯನ್ ಏನಂತಂದ್ರೆ, ಹೌದು ಇದಕ್ಕೆ ಆಕ್ಚುಲಿ ನಾವು ಕಾಲಲ್ಲಾದ್ರೆ ಕ್ಲಚ್ ಬರೀ ಮುಕ್ಕಾಲ್ ಭಾಗದಲ್ಲೇ ಮೂವ್ ಮಾಡ್ತಿರ್ತೀವಿ, ಬೇಗ ಹೋಗುತ್ತೆ. ಇದು ಮಿಷಿನ್ ಹಂಗಲ್ಲ, ನೀವು ಫುಲ್ ಅಪ್ಲೈ ಮಾಡುತ್ತೆ, ಫುಲ್ ರಿಲೀಸ್ ಮಾಡುತ್ತೆ ನಿಮಗೆ. ಹೌದು. ಸೊ ಅವಾಗ ಏಟ್ ಬಿಡೋ ಚಾನ್ಸಸ್ ಇರಲ್ಲ, ಲೈಫ್ ಜಾಸ್ತಿ ಬರುತ್ತೆ. ಡ್ರೈವರ್ಸ್ ಗಳಿಗೆ ಆಕ್ಚುಲಿ ನಮ್ಮ ಡ್ರೈವರ್ಸ್ ಗಳಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರ ಭಯ, ಪಕ್ಕ ಕ್ಲಚ್ ಪ್ಲೇಟ್ ಹೋಗುತ್ತೆ, ಲೋಡಿಂಗ್ ಪ್ಲೇಟ್ ಹೋಗುತ್ತೆ. ಯಾರೋ ಯಾಮಾರ್ಸಿರ್ತಾರೆ. ಯಾರು ಕೇಳಿ ಡ್ರೈವರ್ಗಳು ಹಂಗೆ ಹೇಳ, ನಾನು ಹೇಳಿದ್ದು ಹಂಗೆ ಅಂದಿದ್ದು, ಬೇಗ ಹೋಗುತ್ತೆ ಕ್ಲಚ್ ಪ್ಲೇಟ್ ಲೋಡಿಂಗ್ ಪ್ಲೇಟ್ ಅಂದ್ರು. ಬಟ್ ನನ್ನ ಒಪಿನಿಯನ್ ನನ್ಗೆ ಯಾರು ಹೇಳಿಲ್ಲ, ನಾನೇ ತಿಳ್ಕೊಂಡಿದ್ದು. ಕ್ಲಚ್ ಫುಲ್ ಒಳಗೆ ಅಪ್ಲೈ ಆಗುತ್ತೆ, ಕಾಲ ತುಳಿದ್ರೆ ಅಷ್ಟು ಅಪ್ಲೈ ಆಗಲ್ಲ. ಮುಕ್ಕಲ್ ಬಾರಿ ನಾವು ತುಳಿಯೋದು ಯಾವ್ದೋ ಗಮನದಲ್ಲಿ. ಯಾವ್ದೋ ಗಮನದಲ್ಲ, ತುಳಿದು ಕಾಲ್ ನೋವು ಬಂದಿರುತ್ತೆ ಸರ್. ಎಷ್ಟು ನಮ್ಕಲ್ ಒಳಿಕೆ. ಹೌದು, ಲೈಟ್ ತುಳಿತೀವಿ, ಬಿಡ್ತಾ ಇರ್ತೀವಿ. ಹೌದು, ನಿಜ. ಆಕ್ಚುಲಿ ಇದು ಹಂಗಿಲ್ವಲ್ಲ, ಫುಲ್ ಅಪ್ಲೈ ಆಗುತ್ತೆ, ಫುಲ್ ರಿಲೀಸ್ ಆಗುತ್ತೆ, ಮಿಷನ್ ಮಾಡುತ್ತೆ. ನಮ್ಗೆ ಏನ್ ಕೆಲಸ ಇಲ್ಲ, ನಿಮ್ನ ಕುತ್ಕೊಂಡು ಗಾಡಿ ಓಡಿಸ್ತಾರೆ ನಿಮ್ದೇ ಗಾಯಾಗಿ. ನೋಡಿ ಅಷ್ಟೇ. ನೀವು ಅಷ್ಟೇ IMT ಮಾಡಿಸ್ಕೊಳ್ಳಿ, ಈ ತರ ನೆಮ್ಮದಿಯಾಗಿ ಚೆಕ್. ಸರ್, ಇವಾಗ ಫಿನಿಕ್ಸ್ ಮಾಲ್ ರೋಡಲ್ಲೆಲ್ಲ ನೀವು ಓಡಿಸ್ಕೊ ಬಂದ್ರಿ ಟ್ರಾಫಿಕ್ ಅಲ್ಲಿ, ಹೆಂಗಿತ್ತು ಸರ್? ಟ್ರಾಫಿಕ್ ಇದೆ ಅನ್ಸ್ಲಿಲ್ಲ ನನಗೆ. ಹೌದು, ಚಕಮಕಲ್ ಹಾಕೊಂಡ್ ಗಾಡಿ ಓಡಿಸ್ಕೊಂಡ್ ಚಕ್ರ ಹಾಕೊಂಡು ಹೌದು ಕುತ್ಕೊಂಡು ಅಲ್ಲಿಂದಲೂ ಓಡಿಸ್ಕೊಂಡ್ ಬಂದೆ. ಹೌದು, ನನಗೆ ಓಡಿಸ್ತಾ ಇದೆ ಅನ್ನೋ ಫೀಲಿಂಗ್ ಇಲ್ಲ, ಬರೀ ಸ್ಟೈರಿಂಗ್ ಅಷ್ಟೇ, ಬ್ರೇಕ್ ಎಕ್ಸಿಲೇಟರ್ ಅಷ್ಟೇ ಮೇಂಟೈನ್. ಹೌದು, ಈ ಕ್ಲಚ್ ನಮ್ದು ಸಂಬಂಧನೇ ಇಲ್ಲಂಗಿತ್ತು ಇಷ್ಟೊತ್ತು. ನನಗೆ ತುಂಬಾ ಖುಷಿ ಆಯ್ತು ಸರ್. ಆಕ್ಚುಲಿ ನಾನು ಇದನ್ನ 2-3 ಇಯರ್ಸ್ ಇಂದ ನಮ್ಮ ಫ್ರೆಂಡ್ ಸರ್ಕಲ್ ಸುಮಾರು ಜನ ಕೇಳ್ತಿದ್ದೆ, ಮಾತಾಡ್ತಾ ಇದ್ರಿ. ಮಾತಾಡ್ತಿದ್ದೆ ನಾನು. ಯಾರು ಹಿಂಗ್ ವಿತೌಟ್ ಕ್ಲಚ್ ಈಗ ಇತ್ತಲ್ಲ, ಆತರ ಮಾಡ್ತಾರ ಅಂತ ಕೇಳಿದ್ದೆ ನಾನು. ಶೋರೂಮ್ಗಳಲ್ಲೂ ಕೇಳಿದೆ, ಅದೆಲ್ಲ ಹಂಗ್ ಮಾಡಕ್ಕಲ್ಲ, ಹಂಗ್ ಮಾಡೋ ಇಂಜಿನ್ ಗೆಲ್ಲ ಕೆಲಸ ಇದೆ, ಅದೆಲ್ಲ ಕೈ ಇಕ್ಬೇಕು, ಹಂಗ ಏನೋ ಹೇಳಿದ್ರು. ಸ್ಟಾಪ್ ಮಾಡಿದೆ. ಮೊನ್ನೆ ನಮ್ಮ ಫ್ರೆಂಡ್ ಕಳಿಸ್ತಾ, ನೋಡ್ಗುರು ನೀನ್ ಕೇಳ್ತಿದ್ದಲ್ಲ ಆ ತರದ ಒಂದು ವಿಡಿಯೋ ಇದೆ ನೋಡ್ಗುರು ಅಂತ ಕಳಿಸ್ತಾ. ನೋಡಿ ಖುಷಿ ಆಗೋಯ್ತು, ಪ್ಲಸ್ ಶಾಕ್ ಆಯ್ತು. ಹೌದು, ಈ ತರ ಎಲ್ಲ ಮಾಡ್ತಾರ ಅಂತ ಅನ್ಸ್ತು. ಸರಿ, ನಿಮ್ಗೆ ಒಂದು 10 times ಕಾಲ್ ಮಾಡಿದೆ, ಪಾಪ ನೀವು ಬಿಸಿ ಇದ್ರೆ ಫೋನ್ ಪಿಕ್ ಮಾಡ್ಲಿಲ್ಲ. ಪಾಪ ಯಾರ್ದು ಫೋನ್ ಪಿಕ್ ಮಾಡಕ್ ಆಗ್ತಿಲ್ಲ ಬಿಡಿ, ನಿಮ್ಗೆ ಸಿಕ್ಕಾಬಿಟ್ಟೆ ಕಾಲ್. ಇಲ್ಲಿ ಬಂದೆ, ಹಾಕ್ಸ್ದೆ, ನೋಡೋಣ, ಟ್ರಯಲ್ ನೋಡಿದೆ, ತುಂಬಾ ಖುಷಿ ಆಯ್ತು ನಂಗೆ, ತುಂಬಾ ಖುಷಿ ಆಯ್ತು. ಈಗ ಏನು ಹೇಳ್ತಿದ್ರಲ್ಲ ನಿಮ್ಗೆ ಇಂಜಿನ್ ಎಲ್ಲ ಮಾಡ್ಬೇಕು ಅಂತ, ಇಂಜಿನ್ ಬೆಳಗ್ಗೆಯಿಂದ ನೀವು ನೋಡ್ತಾ ಇದ್ರಿ. ಹೌದು, ಏನಾರ ಡ್ಯಾಮೇಜ್ ಆಗಿದ್ಯಾ? ಏನು ಡ್ಯಾಮೇಜ್ ಇಲ್ಲ, ಜಸ್ಟ್ ನನ್ನ ಸೀಟ್ ಕೆಳಗಡೆ ಒಂದು ಡಿವೈಸ್ ಇಟ್ಟಿದ್ರೆ ಅದಕ್ಕೊಂದು ವೈರ್ ಕಲೆಕ್ಷನ್ ಕೊಟ್ಟಿದ್ರೆ ಅನ್ನೋದು ಬಿಟ್ರೆ ಇನ್ನೆಲ್ಲೂ ಏನು ಒಂದು ಕಲೆಕ್ಷನ್ ಹೋಗಿಲ್ಲ ಸರ್. ಇಂಜಿನ್ ಕಲೆಕ್ಷನ್ ಆಯ್ತು ಅಷ್ಟೇ. ಆಮೇಲೆ ಬಿಕ್ಕಿದ್ದು ಇಲ್ಲೊಂದು ಏನಾದ್ರಣ ಅಲ್ಲ, ಈಗ ನಿಮ್ಗೂ 60,000 ಖರ್ಚಾಗಿದೆ. ಬಟ್ ನಿಮ್ ಕಮಿಟ್ಮೆಂಟ್ ಅಲ್ಲಿ ನೀವು ಹಾಕಕ್ ರೆಡಿ ಇರ್ಲಿಲ್ಲ, ಕರೆಕ್ಟ್ ಅಲ್ವಾ? ನೀವೇನ್ ಯೋಚನೆ ಮಾಡಿದ್ರಿ? ಡ್ಯೂಟಿ ಮಾಡ್ತಾ ಇದೀವಲ್ಲ, ಒಂದೆರಡು ಡ್ಯೂಟಿ ಎಕ್ಸ್ಟ್ರಾ ಮಾಡ್ಕೊಬಹುದು, ಕಾಲು ನೋವು ಕಡಿಮೆ ಆದಾಗ ಒಂದೆರಡು ಡ್ಯೂಟಿ ಎಕ್ಸ್ಟ್ರಾ ಮಾಡ್ಕೊಂಡು. ಹೌದು, EMI ಕಟ್ಕೊಂಡು ಹೋಗ್ಬೋದು, EMI ಕಟ್ಬೋದು. EMI ಮಾಡಿಸ್ಕೊಂಡಿದ್ದೀರಾ? ಕಾಲು ನೋವು ತುಂಬಾ. ಹೌದು, ಹೇಳಿದ್ರಿ. ಹೌದು, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅಣ್ಣ. ನೋಡಿ ಈ ತರ ತುಂಬಾ ವರ್ಷದಿಂದ ಗಾಡಿ ಓಡಿಸ್ತಾವ್ರೆ. ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ದೇ ಇರೋ ಟೈಮಿಂದಾನೇ ಇವ್ರು ಗಾಡಿಗಳು ಓಡಿಸ್ತಾ ಇರೋದು ಇವ್ರಿಬ್ರು. ಆದ್ರೂ ಇವತ್ತಿನ ದಿನದಲ್ಲಿ ಇದು ಯಾಕೆ ಬೇಕು ಹೇಳಿ? ಮೊದಲ ಟ್ರಾಫಿಕ್ಗೂ ಇವಾಗಿನ ಟ್ರಾಫಿಕ್ಗೂ ತುಂಬಾ ಜಾಸ್ತಿ ಆಗೋಗಿದೆ, ಕರೆಕ್ಟ್ ಅಲ್ವಾ? ತುಂಬಾ ಟ್ರಾಫಿಕ್ ಜಾಸ್ತಿ ಆಗೋಗಿದೆ. ಆಮೇಲೆ ನಮ್ಮ ಎಲ್ಲೋ ಬೋರ್ಡುಗಳವರು ಎಲ್ಲೇ ನೋಡಿ ಯಾರೇ ಅಡ್ಡ ಬಂದ್ರು ಇದು ಮಾಡಿದ್ರು ಜಗಳ ಆಡ್ತಾ ಇರ್ತಾರೆ. ಏನಕ್ಕೆ ಹೇಳಿ? ಎಲ್ಲೋ ಬೋರ್ಡ್ ಕೆಟ್ಟವರು ಅಂತಲ್ಲ,
ನೋಡಿ ಆ್ಯಕ್ಚುಲಿ ಜಗಳ ಮಾಡ್ತಿರ್ತಾರೆ ಈ BMTC KSRTC ಕ್ಯಾಬ್ ಅವರು ಎಲ್ಲೇ ಹೋದರೂ ಜಗಳ ಆಗ್ತಿರ್ತವೆ. ಏನಕ್ಕೆ ಹೇಳಿ ಜಗಳ ಆಗ್ತಿರ್ತದೆ? ಯಾರೋ ಒಬ್ಬರು ಸಡನ್ನಾಗಿ ಬಂದ್ರು ನಮಗೆ ಗೊತ್ತಿಲ್ಲದೆ ಮೈಂಡು ಮತ್ತೆ ಕ್ಲಚ್ ಹೊಡಿಬೇಕು ಮತ್ತೆ ಗೇರ್ ಹೊಡಿಬೇಕು ಅಂತ ಟೆನ್ಷನ್ ಮಾಡಿಸ್ಬಿಡುತ್ತೆ. ಅದೇ ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ಇವತ್ತಿನವ್ರಿಗೆ ಅಬ್ಸರ್ವ್ ಮಾಡಿದಿರಲ್ಲ, ಫ್ಯೂಚರ್ಲಿ ಅಬ್ಸರ್ವ್ ಮಾಡಿ ಮುಂದಕ್ಕೆ ಆಟೋಮೆಟಿಕ್ ಗಾಡಿಗಳವ್ರು ನೋಡಿ ಜಾಸ್ತಿ ಟೆನ್ಷನ್ನೇ ತಗೊಳಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಯಾಕೆ ಹೇಳಿ? ಅವ್ರ ಲ್ಯಾಪ್ಟಾಪ್ ಕೈಲಿ ಹಿಡ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ತಾ ಇರ್ತಾರೆ ಅವರು. ಅದೊಂದು. ಆಮೇಲೆ ಇನ್ನೊಂದು, ಯಾರು ಅಡ್ಡೆ ಬಂದ್ರು ತಲೆ ಕೆಡಿಸ್ಕೊಳ್ಳಲ್ಲ, ಮಿಷನ್ ಮಾಡ್ಕೊಳ್ಳುತ್ತೆ, ಬ್ರೇಕ್ ಹೊಡಿತಾರೆ ಬಿಡ್ತಾರೆ ಅಷ್ಟೇ. ಅಂದರೆ ಈ ಥರ ಟೋಟಲ್ ಆಗಿ ನೀವು ಟೆನ್ಷನಿಂದನೇ ಹೊರಗೆ ಬಂದುಬಿಡ್ತೀರ. ಹಂಗಾಗಿ ನನಗೂ ಈ ಎಕ್ಸ್ಪೀರಿಯನ್ಸ್ ಹೆಂಗಾಯಿತು ಅಂದರೆ, ಫಸ್ಟ್ ನಾನು ಮ್ಯಾನ್ಯುವಲ್ ಗಾಡಿನ ಓಡಿಸ್ತಾ ಇದ್ದು, ಆಮೇಲೆ ಆಟೋಮೆಟಿಕ್ ಗಾಡಿ ತೊಗೊಂಡೆ ಒಂದ್ಸರಿ, ಟೊಯೋಟಾ ಕೊರಲ್ಲ. ಏನು ನಮಗೆ ಗೊತ್ತಿಲ್ಲದಂಗೆ ಕಿರಿಕಿಗಳು ಡೌನು ಎಲ್ಲ ಡೌನ್. ಯಾಕಂದರೆ ನಾವು ಯಾರನ್ನೂ ಗುರಾಯಿಸೋದೆಲ್ಲ ಏನಿಲ್ಲ, ಅಡ್ಡ ಬರ್ತಾರ ಬ್ರೇಕ್ ಹೊಡಿ ಬಿಡು ಅಷ್ಟೇ. ಯಾಕಂದ್ರೆ ಮಿಷನ್ ಮಾಡ್ಕೊಳ್ಳುತ್ತೆ ಅದೊಂದು. ಆಮೇಲೆ ಇನ್ನೊಂದು ಕಾಲು ನೋವು ಅಂದ್ರಿ, ಕರೆಕ್ಟ್ ಅಲ್ವಾ? ಕ್ಲಚ್ ತುಂಬಾ ಹಾರ್ಡ್ ಇರಲಿ ಸ್ಮೂತ್ ಇದ್ರೂ ಕ್ಲಚ್ ಹಾರ್ಡ್ ಸ್ಮೂತ್ ಪ್ರಶ್ನೆ ಬೇಡ ನಮಗೆ. ಕ್ಲಚ್ ಹೊಡೆದು ಸರ್ ಬೆಳಿಗ್ಗೆ 9 ಗಂಟೆ ಟಿನ್ ಫ್ಯಾಕ್ಟ್ರಿಯಿಂದ ನಾವು ಬೆಳ್ಳಂದೂರು ಹೋಗ್ಬೇಕಂದ್ರೆ 1.5 hour ತಗೊಂಡು ನೋಡಿ ಅಲ್ಲಿಂದ ಅಲ್ಲಿ ಗೋಷ ಒಂದು 100 ಸಲಿನಾರು ಹೊಡೆದಿರ್ತೀವಿ, 100 ಸಲ ಜಾಸ್ತಿನೇ ಹೊಡೆದಿರ್ತೀವಿ. ಏನು ಕಾಲ್ ಭಾಗ ಬಿಡು ಹೊಡಿ ಹೊಡೆದು ಈ ಮಂಡಿ ಜಾಯಿಂಟ್ ನೋವು ಬಂದ್ಬಿಡುತ್ತೆ ಅಲ್ಲಿ ಗೋಷ. ಅಲ್ಲಿ ಡ್ರಾಪ್ ಆದ್ಮೇಲೆ ಯೋಚನೆ ನೆಕ್ಸ್ಟ್ ಎಲ್ಲೋಗ್ಲಿ ಮತ್ತೆ ವೈಟ್ ಫಿಟ್ ಡ್ಯೂಟಿ ಬಂದ್ರೆ ಎಷ್ಟೋ ಜನ ಮತ್ತೆ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಲ್ಲ, ಆಪರೇಷನ್ ಮಾಡಿಸ್ಕೊಂಡವ್ರೆ. ಮೊನ್ನೆ ಯಾವ್ದೋ ಕೇಳ್ತಿದ್ದೆ, ಮಂಡಿ ನೋವಿಗೆ ಅದೇನು ಇಂಜೆಕ್ಷನ್ ಕೊಡ್ತಾರಂತೆ, ಒಂದು ಇಂಜೆಕ್ಷನ್ 5-6 ಸಾವಿರ ಅಂತೆ. ಅದೇನು ಲೈಫ್ ಟೈಮ್ ಇರಲ್ಲ, ಒಂದ್ಸರಿ ಇಂಜೆಕ್ಷನ್ ಕೊಟ್ರೆ ಸ್ವಲ್ಪ. ಲೈಫ್ ಟೈಮ್ ಇರೋದು ಬೇಡ, ನಮ್ಮ ಹೆಲ್ತ್ ಎಷ್ಟು ಇಂಜೆಕ್ಷನ್ ಮಾತ್ರ ನುಂಗೋದ್ರಿಂದ. ಹಂಗಾಗಿ ಫ್ರೆಂಡ್ ಒಬ್ರು ಇದಾರೆ ಶ್ರೀನಿವಾಸ್ ಅಂತ ಹೇಳಿ, ಯಪ್ಪ ಇವತ್ತು ನಾಡ ಫುಲ್ ಅಲ್ಲ ಮೈ ಕೈ ನಾವು ಮಾತ್ರ ತಗೊಂಡೇ ಗಾಡಿ ಓಡಿಸೋದು, ಡೈಲಿ ನುಂಗ್ತಾನೆ ಯಪ್ಪ. ಅಯ್ಯೋ ಪೋಸ್ಟ್ ಹಾಕ್ಸಕ್ ಹೇಳಿ ಇದನ್ನ, ಏನಕ್ಕಂತ ಗೊತ್ತಿಲ್ಲ. ಅಯ್ಯೋ ಇಲ್ಲ ಅಣ್ಣ ಸೊಂಟ ನೋವು ಮಂಡಿ ನೋವು ಆಗ್ತಾ ಅಲ್ವಾ? ಮತ್ತೆ ಹಾಕಿಸ್ಕೊಳ್ರಿ ಬೇಗ ಸಿಟಿ ಕ್ಲಚ್. ನಾನು ಯಾಕೆ ಸುಳ್ಳು ನೋಡಿ ಇಲ್ಲೇ ವಿಡಿಯೋ ಮಾಡ್ತಾನೆ ಸಿಗ್ತಾವ್ರು ನನಗೆ ಕಸ್ಟಮರ್. ಇಲ್ಲ ನಾನು ಏನ್ ಹೇಳದಂದ್ರೆ ಇಲ್ಲಿವರು ಡ್ರೈವರ್ ಯಾರು ರಿವ್ಯೂ ಕೊಟ್ಟಿಲ್ಲ. ಹೌದು, ಕೊಟ್ಟಿರೋದು ಅಣ್ಣ ಇವ್ರೊಬ್ರೆ, ಮಧು ನನ್ನ ಹೆಸರು ಮಧು ಅಂತ, ಇವ್ರೊಬ್ರೆ ರಿವ್ಯೂ ಕೊಟ್ಟಿರೋದು. ಎಷ್ಟು ವಿಡಿಯೋ ಇದ್ರು ಡ್ರೈವರ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಅಷ್ಟೇ. ಬಟ್ ನಾನು ರಿವ್ಯೂ ಕೊಡ್ತೀನಿ ನಮ್ಮೆಲ್ಲೊಬ್ಬ ಡ್ರೈವರ್ಗೆ. 55-60 ವರ್ಷ ದೊಡ್ಡದೇ ಅಲ್ಲ ನಿಮಗೆ, ಯಾರಾದ್ರೂ ಏನೋ 10 ದಿವಸ ದುಡ್ಕೊಂತೀರ ನಾನು ಅನ್ಕೊಂತೀನಿ. ಆರಾಮ್ ಹಾಕ್ಸ್ಕೊಳ್ಳಿ. ನಾನು ಈಗ ಇಷ್ಟೊತ್ತು ಒಂದು 8 ಕಿಲೋಮೀಟರ್ ಹತ್ಕೊಂಡು ರೌಂಡ್ ಹೊಡ್ಕೊಂಡ್ ಬಂದೆ ಫಿನಿಕ್ಸ್ ಮೇಲೆ ಟ್ರಾಫಿಕ್ ಅಲ್ಲಿ. ನಂದು ಇದ್ರ ಹಿಂದೇನೋ ಇನ್ನೊಂದು ವಿಡಿಯೋ ಇದೆ ಅನ್ಸುತ್ತೆ, ಜಾಯಿಂಟ್ ಮಾಡಿ ಇಲ್ಲ, ಇದು ಕಂಟಿನ್ಯೂ ಬರುತ್ತೆ, ಈಗ ಕಂಟಿನ್ಯೂ ಬರುತ್ತಾ? ಓಕೆ, ಅದು ಬರುತ್ತೆ ನೋಡಿ. ಚಕ್ರ ಪಕ್ಕ ಹಾಕೊಂಡು ಗಾಡಿ ಓಡಿಸ್ಕೊಂಡ್ ಬಂದಣ. ಹೌದು, ಫುಲ್ ಟ್ರಾಫಿಕ್ ಇಲ್ಲಿ ಫಿನಿಕ್ಸ್ ಮಾಲ್ ಹತ್ರ. ಇವಾಗ ಈಗ ನಾವ್ ಈ ಕಡೆಯಿಂದ ಬ್ರೇಕ್ ಇಡಿ ಬ್ರೇಕ್ ಬಿಡು, ಬ್ರೇಕ್ ಇಡಿ ಬ್ರೇಕ್ ಬಿಡು, ಗಾಡಿ ಒಂಚೂರು ಪಿಕಪ್ ಬೇಕಾ ಎಕ್ಸೈಟ್ ಕೊಡು ಅಷ್ಟೇನೆ. ನಂಗೆ ಅಲ್ಲಿ ಬಂದ ತಕ್ಷಣ ನಂಗೆ ಖುಷಿಯಾಗಿ ಹೋಗಿ ಅವ್ರ ವಿಡಿಯೋ ಮಾಡಕ್ ಮುಂದೆ ಸೆಕೆಂಡ್ ಕೊಟ್ಬಿಡಿ ಸರ್, ಕೊಡಿ ಸರ್ ಕೈ. ಈಗ ಇಲ್ಲಿ ನಾವು ಓಡಿಸ್ಕೊಂಡು ಹೋಗ್ಬೇಕಾರೆ ಅಂತ ಹೇಳಿ, ಈಗ ಅಲ್ಲೆಲ್ಲ ರೌಂಡ್ ಹೋಗ್ಬೇಕಾದ್ರೆ ನೀವೇನು ಹೇಳಿಲ್ಲ, ಏನು ಹೇಳಿಲ್ಲ. ಟ್ರಾಫಿಕ್ ಬತ್ತಿದಂಗೆ ಏನಂದ್ರೆ ರಿಂಗ್ ರೋಡ್ ಅಲ್ಲೆಲ್ಲ ಬಂದೆ. ಆಕ್ಚುಲಿ ಅಸಲಿ ಮಜಾ ಇವಾಗ ಬೇಕು ನನಗೆ ಅಂದ್ರೆ. ನಾನು ಆಮೇಲೆ ಟ್ರಾಫಿಕ್ ಸ್ಟಾರ್ಟ್ ಆದಾಗ ಹೇಳಿದೆ, ಅಣ್ಣ ಇವಾಗ ಆಟ ಇರೋದು ಇರೋಣ, ನನಗೆ ಇವಾಗ ಡೌಟ್ ಇದೆ, ಒಂದ್ 2-3 ಡೌಟ್ ಕ್ಲಿಯರ್ ಮಾಡ್ಕೊಬೇಕು ಇರೋಣ ಅಂತ ಹೇಳಿ ಅವ್ರು ಸ್ಟಾರ್ಟ್ ಮಾಡಿದೆ. ಗೊತ್ತಾಗಿಲ್ಲ ನಮ್ಗೆ, ಅದೇನು ಅದು ಎಫೆಕ್ಟ್ ಗೊತ್ತಾಗಲ್ಲ, ಟ್ರಾಫಿಕ್ ಅಲ್ಲಿ ಗೊತ್ತಾಗದ ಎಫೆಕ್ಟ್. ಯಾವ ಗರುಡಾಚಾರ್ಪಾಳ್ಯದಿಂದ ಫಿನಿಕ್ಸ್ ಮಾಲ್ ಅವರು ಜಾಮ್ ಇತ್ತು, ನನಗೆ ಅವಾಗ ಖುಷಿ ಆಗೋಯ್ತು. ಅಲ್ಲೆಲ್ಲ ಸೂಪರ್ ಆಗಿದೆ ಬಿಡಿ ಸರ್ ಫಸ್ಟ್ ಸೆಕೆಂಡ್ ಅಂತೇಳಿ ಫಸ್ಟ್ ಅಲ್ಲೇ ಸೆಕೆಂಡ್ ತಗೊಂಡ್ಬಿಟ್ಟೆ. ನಂಗೆ 60 ಸಾವಿರ ಕೊಟ್ಟಿದ್ದೀನಿ ಅನ್ನೋದು ಫೀಲಿಂಗ್ ಹೊಟ್ಟೋಯ್ತು ನನಗೆ. ಬಟ್ ಏನ್ ಗೊತ್ತಾ ಸರ್, ನಾವುಗಳು ಚೇಂಜ್ ಆಗ್ಬೇಕು ನೋಡಿ. ಇವತ್ತಿನವರೆಗೂ ನಾನು ಈ ವಿಡಿಯೋದಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ನಾನು ಹೇಳಿರಲಿಲ್ಲ. ಇವತ್ತು ಹೇಳ್ತೇನೆ, ನಾನು ಬಂದ ದಾರಿ, ನಾನು ಕೂಡ ಡ್ರೈವರೇ. ನಾನು 15ನೇ ವರ್ಷಕ್ಕೆ ಡ್ರೈವರು. ನನ್ನ ಹತ್ರ 4 ಲೈಸೆನ್ಸ್ ಅವೆ ತಿಳ್ಕೊಳ್ಳಿ. 15ನೇ ವರ್ಷಕ್ಕೆ ಡ್ರೈವರ್ ನಾನು. ಬಸ್ಸು ಲಾರಿ ಎಲ್ಲ ಓಡಿಸಿ ನನ್ನ ಜೀವಮಾನದಲ್ಲಿ ಸುಳ್ಳಾಳ ಬ್ರದರ್ 50 ಲಕ್ಷ ಕಿಲೋಮೀಟರ್ ಓಡಿಸ್ಬಿಟ್ಟಿದ್ದೀನಿ. ಸೌತ್ ಇಂಡಿಯಾದಲ್ಲಿ ನೀವು ಯಾವುದೇ ರೂಟ್ ಇಲ್ಲಿ ನಿಂತಿ ಜಾಗದಲ್ಲಿ ಹೇಳ್ಬಿಡ್ತೀನಿ, ಅಷ್ಟು ಓಡಿಸ್ಬಿಟ್ಟಿದ್ದೀನಿ. ಅದೆಲ್ಲ ಓಡಿಸಿ 15 ಗಾಡಿಗಳಿದ್ರು ಹತ್ರ ಟ್ರಾವೆಲ್ಸ್ ಹತ್ರ ಯೂನಿವರ್ಸಲ್ ಕ್ಯಾಬ್ಸ್ ಅಂತಾನೆ ಇಕ್ಕಿದ್ದೆ ಹೆಸರು. ಕೊರೋನಾ ಟೈಮಲ್ಲಿ ಸೇಲ್ ಮಾಡಿ ಫೀಲ್ಡ್ ಚೇಂಜ್ ಮಾಡಿದ್ದು. ಹಂಗಾಗಿ ಈ ಗಾಡಿಗಳು ಓಡಿಸೋದಿದೆಯಲ್ಲ, ಇವತ್ತಿನ ಟ್ರಾಫಿಕಲ್ಲಿ ಭಾರಿ ಟಾರ್ಚರು. ಕ್ಲಚ್ಚು ಮಾಡಿ 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 ಹಂಗೆ ಇಷ್ಟು ಗಾಡಿಗಳು ಓಡಿಸ್ಕೊಂಬಂದು ಏನಕ್ಕೆ ಯಾವ್ದ್ಯಾವುದು ಡ್ರೈವರ್ಗಳಿಗೆ ಈಸಿ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಅದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಬ್ಯಾಕ್ಗ್ರೌಂಡ್ ನಾನು ಏನಕ್ಕೆ ಹೇಳಿದೆ ಅಂತಂದರೆ, ನಾವು ಡ್ರೈವರ್ಗಳು ಸರ್, ನಾವು ಡ್ರೈವರ್ಗಳು ಕಾಸಿಲ್ಲ ಅಂತ ಅಂದ್ಕೊಂಡ್ರೆ ಸಾಕು, ನನ್ನ ಹತ್ರ ಖರ್ಚು ಮಾಡಿ ಅಂತ ನಾನೇನು ನಿಮ್ಗೆ ಹೇಳ್ತಾ ಇಲ್ಲ. ಲೈಫ್ ಸ್ಟೈಲ್ನ ಸವಿಬೇಕು ಸರ್. ನಾನು ಹೇಳಿದೆ ಗೊತ್ತಾ, ಒಂದು ವೆಪನ್ನೇ ಸರಿಯಾಗಿ ನಾವು ಮಾಡ್ಕೊಳ್ಳಿಲ್ಲ ಅಂದರೆ ಯುದ್ಧ ಹೆಂಗೆ ಮಾಡೋದು? ಕರೆಕ್ಟ್ ಅಲ್ವಾ? ಇದೆಲ್ಲ ವೆಪನ್ಸ್ ಅಲ್ವಾ? ಹಾಂ. ಆಮೇಲೆ ಇನ್ನೊಂದೇ ಗೊತ್ತಾ, ಆಟೋಮೆಟಿಕ್ ಗಾಡಿ ತೊಗೊಂಡ್ರು ನಿಮ್ಗೆ ಅಷ್ಟೊಂದು ಬೆನಿಫಿಟ್ ಇಲ್ಲ, ಇದು ಹಾಕ್ಸ್ಕೊಂಡ್ರೆ ಬೆನಿಫಿಟ್ ಇದೆ. ಯಾಕಂದರೆ ಗಾಡಿಗೆ ಚೇಂಜ್ ಮಾಡ್ಕೋಬೋದು, ಮೈಲೇಜ್ ಮ್ಯಾನ್ಯಲ್ ಮೈಲೇಜೇ ಬರುತ್ತೆ, ಮೈಲೇಜ್ ಏನು ಡ್ರಾಪ್ ಆಗಲ್ಲ. ಆಮೇಲೆ ನಾನು ಗ್ಯಾರಂಟಿ ಕೊಡ್ತೀನಿ, IMT ಕ್ಲಚ್ಚಿಂದ ನಿಮ್ಮ ಕ್ಲಚ್ ಪ್ಲೇಟ್ ಹಾಳಾಗಲ್ಲ, ಇದು ನಾನು ಗ್ಯಾರಂಟಿ. ನಾನು ಇನ್ನೊಂದ್ಸಲ ಹೇಳ್ತೀನಿ, ಅದು
ಕೆಲವರು ನೀವು ಯಾರು ಫ್ರೆಂಡ್ ಸರ್ಕಲ್ ಡ್ರೈವರ್ ಕೇಳಿದವ್ರು ಏನಂತಾರೆ ಗೊತ್ತಾ, ಒಂದೇ ಮಾತು ಹೇಳೋದವ್ರು, ಸರಿ ಹಾಕ್ಸ್ಕೊಂಡು ಯಾರು ಹೇಳಲ್ಲ, ಅಯ್ಯೋ ಅಲ್ಲಿ ಲೋಡಿಂಗ್ ಪೇಟ್ ಹೋಗುತ್ತೆ, ಕ್ಲಚ್ ಪೇಟ್ ಹೋಗುತ್ತೆ ಅಂತ. ದಯವಿಟ್ಟು ಅದಕ್ಕೆ ಸಂಬಂಧ ಇಲ್ಲ. ನಾನೇ ಕಾಲಲ್ಲಿ ಏನಂತ ಅಂದ್ರೆ ನಿಮಗೆ ನಾವು ಕಾಲಲ್ಲಾದ್ರೆ ಕಾಲ್ ಭಾಗ ಮುಕ್ಕಲ್ ಭಾಗ ಹಿಂಗೆ ಆಕ್ಷನ್ ಮಾಡ್ತಾ ಇರ್ತೀವಿ. ಬಟ್ ಇದು ಹಂಗಲ್ಲ, ಇದು ಡಿವೈಸ್ ನಿಮ್ಗೆ ಫುಲ್ ಅಪ್ಲೈ ಮಾಡುತ್ತೆ, ಫುಲ್ ರಿಲೀಸ್ ಮಾಡುತ್ತೆ. ಹೌದು. ಸೊ ನಿಮ್ಗೆ ಏಟ್ ಬೀಳೋದೇ ಇಲ್ಲ. ಬೇಕಾದ್ರೆ ನೀವು ಬರ್ಕೊಡ್ತೀನಿ, ಬೇಕಾದ್ರೆ ನೋಡಿ, ಬೇಕಾದ್ರೆ ಟೆಸ್ಟ್ ಮಾಡಿ, ಹೌದು. ಬೇಕಾದ್ರೆ ನಾನು ಗಾಡಿ ಓಡಿಸ್ತೀನಿ, ಬೇಕಾದ್ರೆ ಬಂದ್ರೆ ಇಲ್ಲಿ ಇರ್ತೀನಿ, ಟ್ರೈ ಮಾಡಿ. ನನಗೆ ಖುಷಿ ಇದೆ. ನಾನು ಇಲ್ಲಿವರೆಗೆ ಯಾವ ಗಾಡಿನ ಈ ತರ ಗಾಡಿ ನೋಡಿದ್ದೆ ವಿಡಿಯೋದಲ್ಲಿ, ಬಟ್ ಓಡಿಸಿರ್ಲಿಲ್ಲ. ಹೌದು. ನಾನು ಡೌಟ್ ಇತ್ತು, ನಾನು ಇವತ್ತು ಹಾಕೊಂಡು ಓಡಿಸಿದೆ, ಒಂದು 10 ಕಿಲೋಮೀಟರ್ ಟ್ರಾಫಿಕ್ ಅಲ್ಲಿ ಓಡಿಸಿದೆ. ತುಂಬಾ ಖುಷಿ ಆಯ್ತು ಸರ್. ದಯವಿಟ್ಟು ಬೇಕಾದ್ರೆ ಬಂದು ಹಾಕ್ಸ್ಕೊಡಿ, ಚೆನ್ನಾಗಿದೆ. ಬೇಕಾದ್ರೆ ನೀವೇ ಖುಷಿ ಪಡ್ತೀರಾ, ಹಾಕ್ಸ್ಕೊಂಡು ನೋಡಿ. ಥ್ಯಾಂಕ್ ಯು ಸರ್. ನಿಮ್ಮ ಮನಸ್ಸಿನ ಮಾತು ಹೇಳಿದ್ರಿ, ಅಂದ್ರೆ ಓಡಿಸಿದ್ಮೇಲೆ ಏನಿದೆ ಅಂತ ನೋಡಿ. ಇವರು ಇವತ್ತು ನೋಡ್ಬೇಕು ಅಂತ ಬಂದಿದ್ದು, ಅಣ್ಣನ ಕಡೆಯಿಂದ ಹಾಕೇ ಬಿಟ್ರು. ಇವ್ರು ಬೆಳಗ್ಗೆ ಇವ್ರ ಗಾಡಿ ಟೆಸ್ಟ್ ಡ್ರೈವ್ ಕೊಟ್ಟವ್ರೆ. ನಂಗೆ ಒಂದು 3 ಡೌಟ್ ಇತ್ತು, ಆ ಡೌಟ್ಗೋಸ್ಕರ ಹಾಕ್ಸಿದ್. ನಾನು ನೋಡ್ಬೇಕಾಗಿ ಡೌಟ್ ಅಲ್ಲಿ ಇದ್ದೆ. ಆ 3 ಡೌಟ್ ಯಾವಾಗ ಕ್ಲಿಯರ್ ಆಯ್ತು, ನಾನು ಇಮಿಡಿಯೇಟ್ ಹಾಕ್ಸ್ಬಿಟ್ಟು. ನಾನೇನು ಆಫೀಸ್ಗೆ ಬಂದಿರಲ್ಲ, ಬಂದ ತಕ್ಷಣ ಇವ್ರು ಸಿಕ್ಕಿದ್ರು. ಇವರೇ ಕರ್ಕೊಂಡೋಗಿ ಟ್ರಯಲ್ ಕೊಟ್ಟು ನೋಡಿ ಅಂತೇಳಿ ಹಾಕಿಸ್ಬಿಟ್ಟವ್ರೆ. ಹಂಗಾಗಿ ಇವತ್ತು ನಮ್ಗೊಂದು ಇಲ್ಲೇ ಲೈವ್ ಒಂದು ಕಸ್ಟಮರ್ ಕೊಟ್ಟವ್ರು ಇರೋ. ಥ್ಯಾಂಕ್ಸ್ ಅಣ್ಣ. ಹಂಗಾಗಿ ಚೆನ್ನಾಗಿದೆ ಬಿಡಿ ಸರ್. ಇಲ್ಲ ನೋಡಿ, ಹಂಗೆ ದಯವಿಟ್ಟು ಸಿಟಿ ಕ್ಲಚ್ ಹಾಕಿಸ್ಕೊಳ್ಳಿ. ಬೇರೆ ಗಾಡಿಗೂ ಚೇಂಜ್ ಮಾಡ್ಕೋಬೋದು, ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಾನು ಆಲ್ರೆಡಿ ಕ್ರಿಸ್ಟಾಗೆ ಹಾಕಿದ್ದೀನಿ, ಇನ್ನೋವಾಗೆ ಹಾಕಿದ್ದೀನಿ, ಫಾರ್ಚುನರ್ಗೆ ಹಾಕಿದ್ದೀನಿ, ಡಿಸೈರ್ಗೆ ಹಾಕಿದ್ದೀನಿ, ಸ್ವಿಫ್ಟ್ಗೆ ಹಾಕಿದ್ದೀನಿ, ಆಮೇಲೆ ರಿಟ್ಸ್ಗೆ ಹಾಕಿದ್ದೀನಿ, ಐಟನ್ಗೆ ಹಾಕಿದ್ದೀನಿ, I20ಗೆ ಹಾಕಿದ್ದೀನಿ. ಎಲ್ಲ ಗಾಡಿಗೂ ಹಾಕ್ಕೊಡ್ತೀವಿ, ನೋ ಪ್ರಾಬ್ಲಮ್. ನಿಮ್ದು ಯಾವುದೇ ಗಾಡಿ ಇರಲಿ IMT ಮಾಡಿಸ್ಕೊಳ್ಳಿ. ನೆಮ್ಮದಿಯ ಗಾಡಿ ಓಡಿಸಿ ನೋಡಿ. ಇವ್ರ ಥರ ಚಕಮಕಲ್ ಹಾಕೊಂಡು ಗಾಡಿ ಓಡಿಸಿ ಅಂತ ಇವ್ರು ಹೇಳ್ತಾ ಇದ್ರು, ಚಿತ್ರದುರ್ಗ ಹೈವೇ ಚೆನ್ನೈ ಹೈವೇಗೆ ಹೋದ್ರೆ ಚಕಮಕಲ್ ಹಾಕ್ಕೊಳ್ತೀನಿ ಅಂತ. ಮತ್ತೆ ಸಿಟಿಯಲ್ಲಿ ಯಾಕೆ ಹಾಕೋಕ್ಕಾಗಲ್ವ ಅಂದೆ. ಇವಾಗ ಹಾಕ್ತೀನಿ ಅಂತೇಳಿ ಅದನ್ನು ಹಾಕೋಬಿಟ್ರು. ಅಂದ್ರೆ ಅವಾಗಿಂದ ಆಟಿಟ್ಯೂಡ್ ಸರ್ ನನಗೆ. ಅವಾಗಿಂದ ಸುಮಾರು ದಿವಸದಿಂದಲ್ಲ ನಾನು ಎಲ್ಲ ಕಾರ್ ಆಗಲಿ ಆಟೋನ ಓಡಿಸಿದ್ದೀನಿ. ನಾನು ಈ ಚಕ್ಲು ಹಾಕೊಂಡು ಸುಮಾರು ನಾನು ಓಡಿಸ್ತೀನಿ. ನಾನು ಅಭ್ಯಾಸ ನನಗೆ. ಬಟ್ ಇಟ್ಟು ಟ್ರಾಫಿಕ್ ಅಲ್ಲಿ ಓಡಿಸಕ್ ಆಗಲ್ಲ. ಹಂಗೆ ಇವಾಗ ಆಯ್ತಲ್ಲ, ಇವಾಗ ಆಯ್ತು. ಇವಾಗ ಅದು ಆಗೋಯ್ತು. ಹಂಗಾಗಿ ಏನಕ್ಕೆ ಅಂದ್ರೆ ನೆಮ್ಮದಿಯಾಗಿ, ಅಂದ್ರೆ ಚಕಮಕಲ್ ಹಾಕೊಂಡು ಲೆಫ್ಟ್ ಸೈಡ್ ಕಾಲು ಕೆಲಸನೇ ಇಲ್ಲ ಅನ್ನೋದನ್ನ ಅವರು ಚಕಮಕಲ್ ಹಾಕೊಂಡು ತೋರಿಸಿದ್ದಾರೆ. ಗೊತ್ತಾಯ್ತಾ? ಹಂಗಾಗಿ ನಿಮಗೆ ಏನು ಕಾಲು ನೋವು ಗಿಲ್ ಇದ್ರು ಅವೆಲ್ಲ ಆರಾಮಾಗಿ ನೀವು ಮಾಡಿಸ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಒಬ್ರು ಹೇಳಿದ್ರು, ಇವಾಗ ನೀವು ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ರೇಷನ್ಗೆ ಇಕ್ಬೇಕು ಅಂತ. ಇವರು I10 ಅವರು. ಅವ್ರ ಹೆಂಗೆ ಗೊತ್ತಾ, I10 ಬರೀ 30,000 ಕಿಲೋಮೀಟರ್ಗೆ ಶೋರೂಮಲ್ಲಿ ಹೋಗ್ಬಿಟ್ಟು ಬೇರೆ ಕ್ಲಚ್ ಪ್ಯಾಡ್ ಹಾಕ್ಸಿದ್ದಾರೆ. ಯಾಕೆ ಅಂತ ಅವ್ರು ಶೋರೂಮ್ ಅವ್ರು ಕೇಳೋರು, ಕ್ಲಚ್ ಸ್ಮೂತ್ ಬೇಕಂತ. ಇಲ್ಲ ಸರ್, ನಮ್ದು ಇದಾರೆ ನಮ್ಮ ಈಗ ವೈಟ್ ಗಾಡಿ. ಬಟ್ ಒಬ್ಬ ಡ್ರೈವರ್ ತಗೊಂಡು ರೆಗ್ಯುಲರ್ ಓಡಿಸೋರು. ಅವ್ನು ಡ್ರೈವರ್ ನಮ್ಮ ಮನೆ ಇರೋ ಡ್ರೈವರೇ. ಅವ್ನು ಹಾಫ್ ಕ್ಲಚ್ ಹೊಡೆದು ಬರೀ 80,000ಕ್ಕೆ ಅವ್ನು ಲೋಡಿಂಗ್ ಪ್ಲೇಟ್ ಕ್ಲಚ್ ಪ್ಲೇಟ್ ಬಂದೈತೆ. ನಾನು ಇವತ್ತು ಒಂದು 80 ಹೊಡೆದು ಇನ್ನು ಲೋಡಿಂಗ್ ಕ್ಲಚ್ ಪ್ಲೇಟ್. ಅಯ್ಯೋ ನಿಮ್ದಾರು ಇಷ್ಟು ಅಣ್ಣ, ನಿಮ್ದೇಶ ಅಣ್ಣ? 4 ಲಕ್ಷ ಹೊಡಿದೆ. ಕ್ಲಚ್ ಪ್ಲೇಟ್ ಹಾಕಿಲ್ಲ ಇನ್ನು, ಈಗಲೂ ಫಸ್ಟ್ ಕ್ಲಾಸ್ ಆಗಿದೆ ಮಾಡೋದ್ರಿಂದ. ಬಟ್ ಹೊಸ ಡ್ರೈವರ್ಗಳಿಗೆ, ಅದು ಹೊಸಬ್ರು ಡ್ರೈವಿಂಗ್ ಅವ್ರಿಗೆ ಗೊತ್ತಾಗಲ್ಲ, ತುಳಿಯಲ್ಲ. ಬರೀ ಕಾಲ್ ಭಾಗ ತುಳಿತಾರೆ, ಆಗ್ತಾ ಇರ್ತಾರೆ, ನಾಲೆಡ್ಜ್ ನೆನಪಿರಲ್ಲ. ಹಂಗಾಗಿ ಆ ಥರ ಸಿಟಿ ಕ್ಲಚಲ್ಲಿ ಬಂದ್ಬಿಟ್ಟು ಇನ್ನೂ ಕ್ಲಚ್ ಲೈಫ್ ಜಾಸ್ತಿ ಬರುತ್ತೆ. ಹೌದು, ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ದಯವಿಟ್ಟು ಎಲ್ಲ ಬೋರ್ಡ್ ಗಾಡಿಯವರು ಖುಷಿಯಿಂದ ಬನ್ನಿ, ನೋಡಿ, ಟ್ರಯಲ್ ನೋಡಿ ಹಾಕ್ಸ್ಕೊಳ್ಳಿ. ಚೆನ್ನಾಗಿದೆ. ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ, ನೋಡಿ ಒಂದ್ಸಲ ನೀವು ಬಂದು ಟ್ರೈ ಮಾಡಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಒನ್ಸ್ ಮೋರ್ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಏನೇ ಮಾಹಿತಿ ಬೇಕಾದ್ರೂ ನಾನು ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗಬೇಡಿ, ಫುಲ್ ಬಿಸಿ ಇರ್ತೀನಿ. ಕಾಲ್ ಮಾಡಿ ತಲೆ ಕೆಡ್ಸ್ಕೊಂಡು ಬೇಜಾರು ಹಾಕೋಬೇಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಇಲ್ಲೊಂದು ಹೆಜ್ಜೆ ಈ ಕಡೆ ಬಂದು ವಿಸಿಟ್ ಮಾಡ್ಬಿಟ್ಟು ಹೋಗಿ. ಮಾದೇವಪುರ ಫಿನಿಕ್ಸ್ ಮಾಲ್ ರೋಡು, CNG ಪಂಪ್ ಆಪೋಸಿಟು ಇದೆ ಯಮಹಾ ಶೋರೂಮು. ಯಮಹಾ ಶೋರೂಮ್ ಹಿಂದೆ ಕಡೆ ಇರುತ್ತೆ ನಮ್ಮ ಆಫೀಸ್ ಇದು. ಓಕೆನಾ? ಮಧು ಯೂನಿವರ್ಸಲ್ ಆಟೋ ಗ್ಯಾಸ್. ಬನ್ನಿ ಅಥವಾ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.